ಸುತ್ತಮುತ್ತ ಗಂಡ್ಮಕ್ಳನ್ನ ನೋಡಿದಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಂದ್ ಶೈ ನೇಚರ್ ಇದ್ದಾಗ ಸರ್ವೈವ್ ಆಗೋದ್ ಕಷ್ಟ ಆಗತ್ತೆ. ಕಣ್ಣಲ್ಲಿ ಕಣ್ಣಿಟ್ ಬಿಟ್ಟು ಅದ್ ಹೊರತುಪಡಿಸಿ ಬೇರೆ ಎಲ್ಲೇ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ತಿದ್ರು ನಾನು ಐ ವಿಲ್ ಟೇಕ್ ಎ ಚಾರ್ಜ್ ಅಂದ್ರೆ ನಾನು ಕೇಳ್ಬಿಡ್ತೀನಿ ಡೈರೆಕ್ಟ್ ಆಗಿ, ಹೆಲೋ ಕಣ್ಣಿರೋದಿಲ್ಲಿ ಎಲ್ಲಿ ನೋಡ್ಕೊಂಡು ಮಾತಾಡ್ತಿದ್ದೀರಾ. ಇಷ್ಟು ಜನ ಸ್ಟಾರ್ ಮಕ್ಳುಗಳಿದಾರೆ, ನಾನು ಮೆನ್ಷನ್ನೇ ಮಾಡೋದ್ ಬೇಡ ಯಾರ ಹೆಸರುನು, ಯಾರ್ಯಾರೆಲ್ಲ ಎಲ್ಲೆಲ್ಲಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತು, ಕರೆಕ್ಟ್ ಅಲ್ವಾ? ಎಲ್ಲಾ ಸ್ಟಾರ್ಸ್ ಮಕ್ಳು ಇಂಡಸ್ಟ್ರಿಗೆ ಬಂದಿದ್ದಾರೆ, ಕೆಲವ್ರು ಬಂದಿದ್ದಾರೆ ಕೆಲವ್ರು ಬಂದಿಲ್ಲ. ಬಟ್ ಬಂದಿರೋರ್ ಬಗ್ಗೆ ತಗೋಬೇಕಂದ್ರೆ ನಿಮ್ಗೆ ಗೊತ್ತು, ನಾನು ಹೇಳೋದ್ ಬೇಡ, ಹೇಳ್ಬಿಟ್ರೆ ಕ್ಲೀಶೆ ಆಗತ್ತೆ. ಪೀರಿಯಡ್ಸ್ ಮಂತ್ಲಿ ಅದ ಏನ್ ಕೊಟ್ಟಿದ್ದಾರೆ ದೇವ್ರು ನಮ್ಗೆ, ಆ ನ್ಯಾಚುರಲ್ ಪೀರಿಯಡ್ ಏನಿದೆ, ಸೊ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಅಂತ ನನ್ಗನ್ನಿಸ್ತು. ಯಾಕಂದ್ರೆ ಆ ಟೈಮಲ್ಲೂ ನಿಮ್ಗೆ ಶೂಟಿಂಗ್ ಇದ್ದಾಗ ನೀವು ಯು ಕಾಂಟ್ ಗಿವ್ ದ ರೀಸನ್ಸ್, ಕಾರಣಗಳು ಅಲ್ಲಿ ಕೊಡಕ್ ಆಗಲ್ಲ, ನೀವು ಕೆಲಸ ಮಾಡ್ಲೇಬೇಕಾಗತ್ತೆ. ನಿರ್ದೇಶಕರು ಈಗ ಏನೋ ಒಂದು ಮಾತ್ ಅಂತಾರ ಅನ್ಕೊಳ್ಳಿ, ಈಗೇನೋ ನಮ್ದೇ ತಪ್ಪಿರತ್ತೆ, ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ಸ್ ಏನೋ ತಪ್ಪಿರತ್ತೆ ಅನ್ಕೊಳ್ಳಿ, ಬೈದಾಗ ಬೈಸ್ಕೋತಿದ್ವಿ ಅಥವಾ ಹೊಡೆದಾಗ ಹೊಡ್ಸ್ಕೋತಿದ್ವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಂಜೆ ವಾಣಿಯ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಶ್ರುತಿ ನೀರಾಯ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಬ್ರು ತುಂಬಾನೇ ಸ್ಪೆಷಲ್ ಪ್ರತಿಭಾನ್ವಿತ ನಟಿ ಇದ್ದಾರೆ. ಇವರನ್ನ ನೀವು ಟಿವಿ ಸೀರಿಯಲ್ಗಳಲ್ಲಿ ನೋಡಿರ್ತೀರಾ. ಜೊತೆಗೆ ಇವರ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳೋದಾದ್ರೆ ಇವರು ಬೇಸಿಕಲಿ ಮಾಡ್ಲಿಂಗ್, ಜೊತೆಗೆ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ, ಸಿಂಗರ್ ಕೂಡ ಹೌದು. ಇವರನ್ನ ನೀವು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕೂಡ ನೋಡಿರ್ತೀರಾ. ಭರ್ಜರಿ ಬ್ಯಾಚುಲರ್ ಅನ್ನುವಂತಹ ರಿಯಾಲಿಟಿ ಶೋ ಮೂಲಕ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ತನ್ನ ಕಲೆಯ ಮೂಲಕ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಾ ಒಂದಿಷ್ಟು ಜನರ ಮನಸ್ಸನ್ನು ಕೂಡ ಗೆದ್ದಿರುವಂತಹ ಅಂದಗಾರ್ತಿ ಚೆಲುವೆ ಅಮೂಲ್ಯ ಗೌಡ ಅವರು ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೇಗಿದ್ದೀರಾ? ನಾನ್ ಚೆನ್ನಾಗಿ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬ್ಲಾಕ್ ಡ್ರೆಸ್ ನನ್ಗೆ ತುಂಬಾ ಇಷ್ಟ, ಬ್ಲಾಕ್ ಕಲರ್. ನೀವು ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಅದಕ್ಕೆ ಟ್ವಿನ್ನಿಂಗ್ ನಾನು ಅದೇ ಅನ್ಕೊಂತಿದ್ದೆ, ನೋಡಿದ ತಕ್ಷಣ ಇಬ್ರು ಟ್ವಿನ್ನಿಂಗ್ ಒಂದೇ ತರ ಹಾಕೊಂಡ್ ಬಂದಿದ್ವಿ. ಯಾ, ಮತ್ತೆ ಅಮೂಲ್ಯ ಗೌಡ, ಹೇಗಿದೆ ಈ ಒಂದು ಜರ್ನಿ, ಸಿನಿಮಾ ಜರ್ನಿ? ಇವಾಗ ಡೈರೆಕ್ಷನ್ ಗೆ ಇಳ್ದಿದ್ದೀರಾ, ಸೊ ಇದ್ರ ಒಂದು ಜರ್ನಿಯ ಅನುಭವ ಹೇಗಿದೆ ಹೇಳೋದಾದ್ರೆ? ಈ ಜರ್ನಿ ಒಂದ್ ರೀತಿಲಿ ತುಂಬಾ ವಿಭಿನ್ನ ಅಂತ ಹೇಳ್ಬೋದು. ಯಾಕಂದ್ರೆ ನೀವ್ ಹೇಳ್ದಂಗೆ ನಾನು ಆಕ್ಟಿಂಗು, ಆಂಕರಿಂಗು, ಡಬ್ಬಿಂಗು ಎಲ್ಲಾನು ಮಾಡ್ಕೊಂಡು ಬಂದಿರೋದ್ರಿಂದ ದಿಸ್ ಇಸ್ ಸಮಥಿಂಗ್ ಆಫ್ ಸ್ಕ್ರೀನ್, ಅಂದ್ರೆ ತೆರೆ ಹಿಂದಿನ ಕೆಲಸ ಮಾಡುವಂಥದ್ದಲ್ವಾ. ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ ಅಂಡ್ ತುಂಬಾ ಕಲಿಯಕ್ಕೆ ತುಂಬಾ ಇದೆ ಅಂಡ್ ಕಲ್ತ್ಕೋತಾ ಇದ್ದೀನಿ. ಅಂಡ್ ಮೇನ್ಲಿ ತುಂಬಾ ಜವಾಬ್ದಾರಿ ಇರುತ್ತೆ ತೆರೆ ಮುಂದೆ. ಓಕೆ, ಆರ್ಟಿಸ್ಟ್ ಆಗಿ ಬಂದು ಏನೋ ಡೈರೆಕ್ಟರ್ ಹೇಳಿದ್ದು ಮಾಡ್ಬಿಟ್ಟು ಹೋಗೋದ್ ಬೇರೆ ರೀತಿ. ಬಟ್ ತೆರೆ ಹಿಂದೆ ಇದ್ದಾಗ ಆ ಒಂದ್ ಪ್ರೋಗ್ರಾಮ್ ಮುಗಿಯೋವರ್ಗುನು, ಅಂದ್ರೆ ಬೆಳಗ್ಗೆ ಶೂಟಿಂಗ್ ಶುರು ಆದ್ರೆ ಮುಗಿಯೋವರ್ಗುನು ನಂದು ಒಂದು ಪಾತ್ರ ಏನಿರುತ್ತೋ, ಅಂದ್ರೆ ನನ್ನ ಕೆಲ್ಸಗಳು ಅದ್ ನನ್ ಕಂಪ್ಲೀಟ್ ನಿಭಾಯಿಸ್ಲೇಬೇಕಾಗತ್ತೆ. ಅದೇ ಆರ್ಟಿಸ್ಟ್ ಆಗಿದ್ದಾಗ ನಂಗೆ ಹೆಂಗ ಅನಿಸ್ತಿತ್ತು ಅಂದ್ರೆ, ಓಕೆ ನಂದೇನ್ ಡೈಲಾಗ್ಸ್ ಇತ್ತು ಹೇಳ್ಬಿಟ್ಟು ಹೋಗ್ಬಿಡ್ತಿದ್ದೆ. ಬಟ್ ಇಲ್ಲಿ ಹಂಗಲ್ಲ, ಅಂದ್ರೆ ಆ ಶೂಟಿಂಗ್ ಮುಗಿಯೋವರ್ಗುನು ಐ ಹ್ಯಾವ್ ಟು ಬಿ ದೇರ್ ಅಲ್ವಾ. ಸೊ ಹಂಗಾಗಿ ಅಂದ್ರೆ ಬಾಡಿಗೆ ರೆಸ್ಟೇ ಇರಲ್ಲ, ಸೊ ರೆಸ್ಟ್ಲೆಸ್. ಸೊ ಅದು ಒಂಥರ ಡಿಫ್ರೆಂಟ್ ಅನುಭವ. ಬಟ್ ಐ ಆಮ್ ಎಂಜಾಯಿಂಗ್ ಇಟ್, ನಾನು ತುಂಬಾ ಖುಷಿ ಪಡ್ತಿದ್ದೀನಿ. ಇನ್ನು ಅಮೂಲ್ಯ ಗೌಡ ಅವರು ಮುಂಚೆ ಆಂಕರಿಂಗ್ ಮಾಡ್ತಾ ಇದ್ರು, ನಮ್ಮ ಪ್ಲೇಸ್ ಅಲ್ಲಿ ನೀವಿದ್ರಿ, ಜೊತೆಗೆ ಮಾಡ್ಲಿಂಗ್ ಮಾಡ್ತಾ ಇದ್ರಿ. ಸೊ ಅಂದ್ರೆ ಈ ಒಂದು ಕಲೆಗೆ ಮಹತ್ವ ಕೊಡೋದಿರ್ಬೋದು, ಅಥವಾ ಈ ಒಂದು ಬಣ್ಣದ ಜಗತ್ತು ಅಂತ ಏನ್ ಹೇಳ್ತಾರೆ, ಅದಕ್ಕೆ ಹೇಗೆ ನಿಮ್ಗೆ ಆಸಕ್ತಿ ಹುಟ್ಟು ಅಂತ? ನನಗೆ ಯಾವತ್ತೂ ನಟಿ ಆಗ್ಬೇಕು ಅಥವಾ ಆಂಕರಿಂಗ್ ಮಾಡಿ ಆಂಕರ್ ಆಗ್ಬೇಕು ಆ ಥರದ್ದು ಯಾವತ್ತೂ ಅನ್ಸಿಲ್ಲ ಹಾನೆಸ್ಟ್ಲಿ. ಬಟ್ ಮಾಡೆಲ್ ಆಗ್ಬೇಕಂತ ಖಂಡಿತ ಆಯ್ತು. ನಾನು ಎಲ್ಲಾ ಇಂಟರ್ವ್ಯೂಸ್ ಅಲ್ಲೂ ಹೇಳ್ಕೊಂಡ್ ಬರ್ತಾನೆ ಇದೀನಿ. ಅದೇ ಮೇನ್ಲಿ ನಂಗೆ ಮಾಡೆಲ್ ಆಗ್ಬೇಕು ಅನ್ನೋದು, ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಇರ್ಬೇಕು ಆ ಥರದ್ದು ಆಸೆ ಇತ್ತು. ಅದ್ ನನ್ಸಾಯ್ತು. ಬಟ್ ಕ್ರಮೇಣವಾಗಿ ಅದು ಯಾರೋ ಒಂದು ವ್ಯಕ್ತಿ ಅಂದ್ರೆ ಅವ್ರು ಬೇರೆ ಯಾರು ಇಲ್ಲ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿ ಮನೋಹರ್ ಅಂಕಲ್. ಸೊ ನಾನು ಅಂಕಲ್ ಅಂತ ಕರಿತೀನಿ, ಬಿಕಾಸ್ ಹಿ ನೋಸ್ ಮಿ ಸಿನ್ಸ್ ಮೈ ಚೈಲ್ಡ್ಹುಡ್. ಚಿಕ್ಕೋಳಿಂದ ಗೊತ್ತಿರೋದ್ರಿಂದ ನನ್ನ ಅಂಕಲ್ ಅಂತಾನೆ ಕರೆದ ಅಭ್ಯಾಸ. ಸೊ ಮನೋಹರ್ ಅಂಕಲ್ ನನ್ನ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಡಬ್ಬಿಂಗ್ ಸಿನಿಮಾಗಳು ಡಬ್ಬಿಂಗ್ ಮಾಡಿಸಿದ್ರ ಮೂಲಕ, ಟ್ರ್ಯಾಕ್ ಹಾಡ್ಸಿದ್ರ ಮೂಲಕ. ಸೊ ಹಂಗೆ ಜರ್ನಿ ಶುರು ಆಯ್ತು. ಹಂಗೆ ಹೋಗ್ತಾ ಹೋಗ್ತಾ ಗೊತ್ತಲ್ಲ, ಇದು ನೀವು ಚೆನ್ನಾಗಿದ್ದೀರಾ, ಸೀರಿಯಲ್ ಮಾಡಿ, ಸಿನಿಮಾ ಮಾಡಿ. ಓಕೆ, ಅಂದ್ರೆ ಈಗ ಬೇಸಿಕಲಿ ನಿಮ್ಮ ಊರು ಯಾವ್ದು? ಬೆಂಗಳೂರವರೇನಾ ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿದ್ದೀರಾ ಹೇಗೆ ಅನ್ನುವಂತ? ಇಲ್ಲ, ನಾನು ಬೆಂಗಳೂರು ಹುಡುಗಿ ಖಂಡಿತ ಅಲ್ಲ. ನಾನು ಅಪ್ಪಟ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಹುಡುಗಿ ನಾನು. ಓಕೆ, ಇನ್ನು ನಟನೆಯಲ್ಲಿ ಅಂದ್ರೆ 2016ಗೆ ನೀವು ಬಂದ್ರಲ್ವಾ ಇಂಡಸ್ಟ್ರಿಗೆ ಸೀರಿಯಲ್ ಮುಖಾಂತರ? ಇಲ್ಲ, 2016 ಅಲ್ಲಿ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ನಾನು ಚಿಕ್ಕೋಳಿದಾಗ್ಲೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೆ. ಬಟ್ ಅದು ಒಂದ್ ಸೀರಿಯಲ್ಗೆ ನಿಂತೋಯ್ತು, DD1 ಅಲ್ಲಿ ಒಂದು ಸೀರಿಯಲ್. ತುಂಬಾ ಚಿಕ್ಕೋಳ್, ನಾನು ಐ ಥಿಂಕ್ ನಂಗೊಂದು 5-6 ವರ್ಷ ಆಯ್ತು ಅವಾಗ ಶುರು ಮಾಡಿದ್ದು ಸೀರಿಯಲ್ ಬಂದಿದ್ದು. ಅದಾದ್ಮೇಲೆ ನಾನು ಯಾವ್ದು ಸೀರಿಯಲ್ ಮಾಡ್ಲಿಲ್ಲ, ಎಜುಕೇಶನ್ ಅದು ಇದು ಅಂತ ಆಯ್ತು. ಆಮೇಲೆ ಹೇಳಿದ್ನಲ್ಲ, ನಂಗೆ ಬೇಸಿಕಲಿ ನನ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಆಕ್ಟಿಂಗ್ ಆ ತರದೆಲ್ಲ.
ಬಟ್ ಅದೇ ಅಚಾನಕ್ಕಾಗಿ ಬಂದಾಗ ತಗೊಂತಾ ಬಂದೆ ಅಷ್ಟೇ. ಸೊ ನಾನು ಯಾವತ್ತೂ ಫೋರ್ಸ್ಫುಲ್ಲಿನೂ ಬಂದಿಲ್ಲ ಅಥವಾ ಇಂಟ್ರೆಸ್ಟೆಡ್ ಇಂದನೂ ಬಂದಿಲ್ಲ. ಬಂದ್ಮೇಲೆ ನಿಭಾಯಿಸ್ಬೇಕಲ್ಲ, ಐ ಆಮ್ ಡೂಯಿಂಗ್ ಇಟ್ ಅಷ್ಟೇ, ನಿಭಾಯಿಸ್ತಾ ಇದ್ದೀನಿ. ಅಂದ್ರೆ ಕಲಾವಿದೆಯಾಗಿಯೇ ತಾನು ಇರ್ಬೇಕು ಅನ್ನುವಂಥದ್ದು ಮುಂಚೆಯಿಂದನೂ ಅನ್ಕೊಂಡಿದ್ರಿ, ಅಥವಾ ಕೆಲವೊಬ್ರಿಗೆ ಇರುತ್ತೆ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಲೈಕ್ ಆತರ ಏನಾದ್ರು ಅನ್ಕೊಂಡಿದ್ರ? ಇಲ್ಲ, ನನಗೆ ನಾನು ಏನೋ ಆಗ್ಬೇಕು ಅಂತಿದ್ರೆ ಅದ್ ನಂಗೆ ಅನ್ಸಿದ್ದು ಲಾಯರ್ ಆಗ್ಬೇಕಂತ. ಲಾಯರ್ ಆಗ್ಬೇಕಂತಾಯ್ತು, ಕ್ರಿಮಿನಲ್ ಲಾಯರ್. ಅಂಡ್ ಅದೇ ಡಿವೋರ್ಸ್ ಕೇಸಸ್ ಅಥವಾ ರೌಡಿಸಮ್ ಅದು ಇದು ಅದನ್ನೆಲ್ಲ ಆದಷ್ಟು ಸಾರ್ಟ್ ಔಟ್ ಮಾಡಕ್ ಪ್ರಯತ್ನ ಪಡ್ಬೇಕು ಅನ್ನೋದು ನನ್ನ ವಿಷನ್ ಆಗಿತ್ತು. ಅಂಡ್ ಜೊತೆಗೆ ಮಾಡೆಲ್ ಆಗ್ಬೇಕಂತ ಆಸೆ ಇತ್ತು. ಅದೊಂದು ಮಾಡೆಲಿಂಗ್ ಬಿಟ್ರೆ ಬೇರೆದ್ ಯಾವ್ದು ನಂಗೆ ಅಷ್ಟು ತಲೆಯಲ್ಲಿ ಇರ್ಲೇ ಇಲ್ಲ. ಇಲ್ಲಿ ಬಂದ ಮೇಲೆ ಎಲ್ಲ ಅದಾಗದೆ, ಏನಂತಾರೆ, ಒಂಥರ ಪಜಲ್ ತರ ಅದಾಗದೆ, ಎಲ್ಲ ಜಾಯಿಂಟ್ ಒಂದಕ್ಕೊಂದು ಜಾಯಿಂಟ್ ಇರುತ್ತೆ, ಹಾಗಾಗಿ ಅವಕಾಶಗಳು ಸಿಗ್ತಾ ಹೋಯ್ತು. ಎಕ್ಸಾಕ್ಟ್ಲಿ. ಮತ್ತೆ ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಇದ್ರ, ಅಥವಾ ಯಾವುದೇ ಒಂದು ಹೆಣ್ಮಕ್ಳಿಗೆ ಸಪೋರ್ಟ್ ಬೇಕಾಗುತ್ತೆ? ಖಂಡಿತ. ನನಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದಕ್ಕಿಂತ ಅದೇ ನನ್ನ ಒನ್ ಆಫ್ ಮೈ ಕಸಿನ್ ಕೂಡ ಆಕ್ಟರ್ ಆಗಿರೋದ್ರಿಂದ, ಅಶ್ವಥ್ ನೀನಾಸಮ್ ಅವರು, ಅವ್ರದ್ದು ಒಂಥರ ಅಂದ್ರೆ ಅಣ್ಣ ಇಂಡಸ್ಟ್ರಿಲಿ ಇರೋದ್ರಿಂದ ಸ್ವಲ್ಪ ಎಲ್ಲೇ ಹೋದ್ರು ಗೊತ್ತಿರುತ್ತಲ್ಲ, ಓಕೆ ಅವ್ರ ತಂಗಿ ಅಪ್ಪ ಅನ್ನೋ ತರ, ಎಲ್ಲೋ ಒಂದು ಮಿಸ್ ಗೈಡ್ ಅನ್ನೋದು ಸ್ವಲ್ಪ ಸೇಫ್ ಆಗ್ತಿದ್ದೆ ನಾನು, ಎಲ್ಲೂ ಮಿಸ್ ಗೈಡ್ ಆತರ ಆಗ್ತಿರ್ಲಿಲ್ಲ. ಸೊ ಅಣ್ಣ ಇದ್ದಿದ್ರಿಂದ ಸ್ವಲ್ಪ ನನ್ಗೆ ಸಹಾಯ ಆಯ್ತು. ಸಹಾಯ ಅಂದ್ರೆ ಅಣ್ಣ ಥ್ರೂ ಚಾನ್ಸಸ್ ಬಂತು ಅಲ್ಲ, ಅದು ರಾಂಗು, ಅದನ್ನ ಕೆಲವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವ್ರಿಗೂ ಉತ್ತರ ಇದು, ಯಾಕಂದ್ರೆ ಯಾರಿಂದ ಯಾರು ಬೆಳೆಯಕ್ಕಾಗಲ್ಲ. ಬಟ್ ಅಣ್ಣ ವಾಸ್ ದೇರ್, ಲೈಕ್ ಈಗ ಅವ್ರ ತಂಗಿ ಅಂತ ಗೊತ್ತಾದಾಗ ಏನೋ ಒಂದು ಮಾತ್ ಕೇಳಕ್ ಬರೋವಂಥದ್ದು ಅಥವಾ ಇನ್ನೊಂದೇನೋ ತಪ್ಪುಗಳು ನಡೆಯುವಂಥದ್ದು ನಡೀತಿರ್ಲಿಲ್ಲ. ಸೊ ಆ ತರ ರೀತಿಲಿ ನಂಗೆ ಅಣ್ಣನ್ ಸಪೋರ್ಟ್ ಇದೆ. ಅಂಡ್ ಮನೇಲಿ ಅಂದ್ರೆ ನಮ್ಮ ಅತ್ತೆ, ಐ ಹ್ಯಾವ್ ಮೈ ಓನ್ ಕಸಿನ್ಸ್, ಅವ್ರದೆಲ್ಲ ಸಪೋರ್ಟ್ ಇದೆ. ಈಗ ನಮ್ಮ ಯಾವ್ದಾದ್ರು ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಆರ್ಟಿಸ್ಟ್ ಇರ್ತಾರೆ, ಆರ್ಟಿಸ್ಟ್, ಸೊ ಹಾಗಾಗಿ ಅವರಿಂದಾಗಿ ನಮ್ಗೆ ಅವಕಾಶಗಳು ಬೇಗ ಸುಲಭವಾಗಿ ಸಿಗುತ್ತೆ. ಒಬ್ಬ ದೊಡ್ಡ ಸ್ಟಾರ್ ನಟ ಇರ್ಬೋದು, ಅವರ ತಂಗಿ ಅಥವಾ ಆತರ ಇದ್ದಾಗ ಅವಕಾಶಗಳು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಆ ಮಾತನ್ನೆಲ್ಲ ನಂಬ್ತೀರ ನೀವು? ಅದನ್ನೇ ಹೇಳಕ್ ಬಂದೆ ನಾನು, ಅದೆಲ್ಲ ರಾಂಗ್. ಸೊ ಸ್ಟಾರ್ ಕಿಡ್ಸ್ ಆದ ತಕ್ಷಣ ಅವ್ರಿಗೆ ಅವಕಾಶಗಳು ಸುಲಭವಾಗಿ ಸಿಗುತ್ತೆ ಅನ್ನೋದು ತುಂಬಾ ರಾಂಗ್. ಅದು ಆತರ ಯಾರು ಅನ್ಕೊಂಡಿದ್ರೆ ಅದು ದಯವಿಟ್ಟು ಅದನ್ನ ತಲೆಯಿಂದ ಕಿತ್ತಾಕಿ. ಯಾಕಂದ್ರೆ ಹಂಗಿದ್ರೆ ಇವಾಗ ಎಷ್ಟು ಜನ ಸ್ಟಾರ್ ಮಕ್ಳುಗಳಿದಾರೆ, ನಾನು ಮೆನ್ಷನ್ನೇ ಮಾಡೋದ್ ಬೇಡ ಯಾರ ಹೆಸರು, ಯಾರ್ಯಾರೆಲ್ಲ ಎಲ್ಲೆಲ್ಲಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತು, ಕರೆಕ್ಟ್ ಅಲ್ವಾ? ಎಲ್ಲಾ ಸ್ಟಾರ್ ಮಕ್ಳು ಇಂಡಸ್ಟ್ರಿಗೆ ಬಂದಿದ್ದಾರೆ, ಕೆಲವ್ರು ಬಂದಿದ್ದಾರೆ, ಕೆಲವ್ರು ಬಂದಿಲ್ಲ. ಬಟ್ ಬಂದಿರೋರ್ ಬಗ್ಗೆ ತಗೋಬೇಕಂದ್ರೆ ನಿಮ್ಗೆ ಗೊತ್ತು, ನಾನು ಹೇಳೋದ್ ಬೇಡ, ಹೇಳ್ಬಿಟ್ರೆ ಕ್ಲೀಶೆ ಆಗತ್ತೆ. ಸೊ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ. ಸೊ ದಟ್ ಮೀನ್ಸ್ ಅಪ್ಪ ಹಾಕಿದ್ ಆಲದ ಮರ ಅಂತಾನು ಇರಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಅವ್ರ ಅರ್ಹತೆ ಇದ್ರೆ ಮಾತ್ರ ಸರಸ್ವತಿ ದೇವಿ ಅವ್ರ ಹತ್ರ ಕರ್ಕೊಳ್ಳೋ ಅಂಥದ್ದು. ಸೊ ಅಷ್ಟೇ, ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಟ್ಯಾಲೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಸ್ಪೆಷಲ್ ಆಗಿ ಈಗ ಇಂಡಸ್ಟ್ರಿ ಅಂತ ಬಂದಾಗ ಹೆಣ್ಮಕ್ಳನ್ನ ಒಂದು ರೀತಿಯಾಗಿ ನೋಡುವಂತದ್ದಿರುತ್ತೆ. ಸೊ ತಾವು ಯಾವ್ದಾದ್ರು ಆ ತರದ ಅನುಭವ ಆಗಿದ್ಯಾ, ಅಥವಾ ಏನಾದ್ರು ಈ ತರ ಬಂದಾಗ ಮನ್ಸಿಗೆ ಏನೋ ಆಘಾತ ಆಗಿರುವಂತ ಸಿಚುವೇಶನ್ ಬಂದಿದ್ಯಾ? ನನಗೆ ಅದೇ ನಾನು ಹೇಳ್ದಂಗೆ ಅಣ್ಣ ಕಡೆಯಿಂದ ಒಂದ್ ಹೆಲ್ಪ್ ಆಗಿದೆ. ಅಂದ್ರೆ ಅಣ್ಣ ಇಂಡಸ್ಟ್ರಿ ಇರೋದ್ರಿಂದ ಕೆಲವ್ರಿಗೆ ಗೊತ್ತಿರುತ್ತಲ್ಲ, ಓಕೆ ಇವ್ರ ತಂಗಿ, ಅಶ್ವಥ್ ಅವ್ರ ತಂಗಿ ಅಂತ. ಸೊ ಅಂದ್ರೆ ಕಸಿನ್ ಅನ್ನೋ ತರ ಗೊತ್ತಿರೋದ್ರಿಂದ ಎಲ್ಲೂ ನಂಗೆ ಆ ರೀತಿಯ ಒಂದು ಅನುಭವಗಳಾಗಿಲ್ಲ. ಸೊ ಹಾಗಾಗಿ ಆ ತರದ್ದೆಲ್ಲ ತುಂಬಾ ಕಡಿಮೆ. ಅಕಸ್ಮಾತ್ ಆ ತರ ಕ್ವೆಶನ್ಸ್ ಬರ್ತಿದ್ರು ನಾನ್ ಬೇಸಿಕಲಿ ತುಂಬಾ ಒಂಥರ ಟಾಂಬಾಯ್ ತರ ಅಂಡ್ ಸ್ಟ್ರೇಟ್ ಫಾರ್ವರ್ಡ್. ನಾನು ಅದಕ್ಕೆ ಆಸ್ಪದನೆ ಕೊಡಲ್ಲ. ಈಗ ಫಾರ್ ಎಕ್ಸಾಂಪಲ್, ನನ್ನ ಈಗ ಯಾರೋ ಈಗ ನನ್ ಜೊತೆ ಈಗ ಒಂದ್ ಹುಡ್ಗನೆ ನನ್ನ ಎದುರುಗಡೆ ಇದ್ರು ಅಂದ್ರೆ ಅವ್ರು ನನ್ ಕಣ್ಣಲ್ಲಿ ಕಣ್ಣಿಟ್ಟೆ ಮಾತಾಡ್ಬೇಕು. ನನಗೆ ಕಣ್ಣಲ್ಲಿ ಕಣ್ಣಿಟ್ಟು ಬಿಟ್ಟು ಅದ್ ಹೊರತುಪಡಿಸಿ ಬೇರೆ ಎಲ್ಲೇ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ತಿದ್ರು ನಾನು ಐ ವಿಲ್ ಟೇಕ್ ಎ ಚಾರ್ಜ್. ಅಂದ್ರೆ ನಾನು ಕೇಳ್ಬಿಡ್ತೀನಿ ಡೈರೆಕ್ಟ್ ಆಗಿ, ಹೆಲೋ ಕಣ್ಣಿರೋದಿಲ್ಲಿ, ಎಲ್ಲಿ ನೋಡ್ಕೊಂಡು ಮಾತಾಡ್ತಿದ್ದೀರಾ? ಸೊ ಆ ತರ ನೇರ ಸ್ವಭಾವ ನಂದು. ಹಂಗಾಗಿ ಬಹುಶಃ ಹೆದರ್ಕೋತಾರೆ ಅನ್ಸುತ್ತೆ. ಯಾರು ನಾನು ಆತರ ಅಪ್ರೋಚ್ ಮಾಡಿಲ್ಲ ಟಿಲ್ ನಾವು. ಮಾಡಿದ್ರೆ ಅವ್ರ ಕತೆ ಅಷ್ಟೇ. ಹೌದು. ಅಂಡ್ ಸುಮಾರು ಜನ ಹೆಣ್ಮಕ್ಳು ಬಂದು ಕಷ್ಟ ಪಡ್ತಾರೆ, ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ ಇಂಡಸ್ಟ್ರಿಯಲ್ಲಿ. ಸೊ ಅವ್ರು ಯಾವ ತರ ಬೆಳಿಬೇಕು ಅಂತ ಹೇಳ್ತೀರಾ ತಮ್ಮ ಒಪಿನಿಯನ್ ಹೇಳೋದಾದ್ರೆ? ನನ್ನ ಒಪಿನಿಯನ್ ಏನಂದ್ರೆ, ನೀವ್ ಹೇಳ್ದಂಗೆ ಶ್ರುತಿ, ಎಲ್ಲಾರ್ಗು ಒಂದಲ್ಲ ಒಂದ್ ರೀತಿ ನವ್ವೆ ಡೇಸ್ ಇವಾಗ ಈ ರೀಲು ಟಿಕ್ ಟಾಕ್ ಎಲ್ಲ ಶುರು ಆಯ್ತಲ್ಲ. ಸೊ ಪ್ರತಿಯೊಂದು ಅದು ಹುಡ್ಗ ಇರ್ಲಿ ಹುಡ್ಗಿ ಇರ್ಲಿ, ಪ್ರತಿಯೊಬ್ಬರಿಗೂ ಓಕೆ ನಾನು ಇಂಡಸ್ಟ್ರಿಗೆ ಬರ್ಬೇಕು ಅಥವಾ ನಾನು ತೆರೆ ಮೇಲೆ ಕಾಣಿಸ್ಕೋಬೇಕು, ಆ ಥರದ್ದೆಲ್ಲ ತುಂಬಾ ಆಸೆಗಳು ಇವಾಗ ನವ್ವೆ ಡೇಸ್ ಇಟ್ಸ್ ತುಂಬಾ ಜಾಸ್ತಿ ಆಗಿದೆ, ಆಯ್ತಾ? ಬಟ್ ಹುಡುಗರು ಹೆಂಗೋ ಸರ್ವೈವ್ ಆಗ್ಬಿಡ್ತಾರೆ. ಬಟ್ ಹೆಣ್ಮಕ್ಳು ಅಂತ ಬಂದಾಗ ನೀವ್ ಹೇಳ್ದಂಗೆ ತುಂಬಾ ನಾನಾ ರೀತಿಯ ಒಂದಷ್ಟು ಸವಾಲುಗಳನ್ನ ಅವ್ರು ಎದುರಿಸ್ಬೇಕಾಗತ್ತೆ. ಸೊ ಅವರು ಇಂಡಸ್ಟ್ರಿಗೆ ಬರಕ್ಕಿಂತ ಮುಂಚೆ ಅದಕ್ಕೆ ಏನಿದೆ ತಯಾರಿಗಳು ಅದನ್ನ ಮಾಡ್ಕೊಂಡ್ ಬಂದಾಗ ಅವ್ರನ್ನ ಯಾರು ಮಿಸ್ಗೈಡ್ ಮಾಡಕ್ ಆಗಲ್ಲ. ಈಗ ನನಗೆ ಈಗ ನಾನೊಂದ್ ಕಾರ್ ತಗೋತಿದ್ದೀನಿ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್.
ತಗೊಳ್ಳೋವಾಗ್ಲೇ ಅಥವಾ ತಗೊಂಡ್ಮೇಲೆ ನಂಗೆ ಅದು ಇಂಜಿನ್ ಪ್ರಾಬ್ಲಮ್ ಆದ್ರೆ ಅದು ಹೆಂಗ್ ಸಾರ್ಟ್ ಔಟ್ ಮಾಡ್ಬೇಕು, ಅಥವಾ ಕಾರ್ ಬಾನೆಟ್ ಒಳಗಡೆ ಏನೇನೆಲ್ಲ ಇದೆ ಎಲ್ಲ ಮುಂಚೆನೆ ಗೊತ್ತಿದ್ರೆ ಒಂದ್ ವೇಳೆ ಕಾರ್ ಕೆಟ್ಟ ಹೋದ್ರು ಅದನ್ನ ಹೆಂಗೆ ನಾನು ರಿಪೇರ್ ಮಾಡ್ಬೋದು ಅನ್ನೋದು ಒಂದ್ ಸ್ವಲ್ಪ ನಾಲೆಜ್ ಇರುತ್ತೆ, ಬೇಸಿಕ್ ನಾಲೆಜ್ ಇರುತ್ತೆ. ಸೊ ನಂಗೆ ನಾಲೆಜ್ ಇಲ್ಲದೆ ಕಾರ್ ತಗೊಂಡು ಓಕೆ ನಾನು ಸರಿ ಇದ್ದಾಗ ಮಾತ್ರ ಓಡಿಸ್ತೀನಿ, ಕೆಟ್ಟೋದ್ರೆ ನನಗೆ ಗೊತ್ತಿಲ್ಲ ಹೆಂಗ್ ಹೌ ಟು ಕರೆಕ್ಟ್ ಇಟ್ ಅನ್ನೋ ತರ ಆಗ್ಬಿಟ್ರೆ ಅಲ್ಲಿ ಅದು ವೇಸ್ಟ್ ಅದು. ಸೊ ಹಂಗ್ ಇದು ಈ ಎಕ್ಸಾಂಪಲ್ ಯಾಕೆ ಕೊಡ್ತಿದ್ದೀನಿ ಅಂದ್ರೆ, ನಾವ್ ಏನೇ ಒಂದ್ ಕೆಲಸ ಶುರು ಮಾಡಕ್ಕಿಂತ ಮುಂಚೆ, ಪ್ರಾರಂಭಿಸೋದಕ್ಕಿಂತ ಮುಂಚೆ ವಿ ಶುಡ್ ನೋ ದ ಎಂಟೈರ್ ಏನಂತಾರೆ ಆ ವಿಚಾರದ ಬಗ್ಗೆ ನಮಗೆ ಗೊತ್ತಿರ್ಬೇಕು, ತಿಳ್ಕೊಂಡಿರ್ಬೇಕು, ತಿಳ್ಕೊಂಡು ಕಾಲಿಡ್ಬೇಕು. ಅವಾಗ ಯಾರು ನಿಮ್ಗೆ ಮಿಸ್ಗೈಡ್ ಮಾಡಲ್ಲ ಅಥವಾ ಮಿಸ್ಲೀಡ್ ಮಾಡಲ್ಲ. ಸೊ ಯಾರಾದ್ರೂ ಆಸಕ್ತಿ ಇರೋ ಹೆಣ್ಮಕ್ಳಿದ್ರೆ ದಯವಿಟ್ಟು ಏನಂತಾರೆ ಒಂದು ಫಸ್ಟ್ ಮುಂದಾಲೋಚನೆ ಮಾಡಿ ಬರ್ಬೇಕಾ ಬೇಡವಾ ಅಂತ ನಿಮ್ಗೆ ಸ್ಪಷ್ಟನೆ ಇದ್ರೆ, ಸ್ಪಷ್ಟವಾಗಿ ನೀವು ನಿರ್ಧಾರ ಮಾಡಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಅಂಡ್ ಅದಕ್ಕೆ ಬೇಕಾಗಿರೋ ಎಲ್ಲಾ ಪ್ರಿಪ್ರೇಷನ್ ಮಾಡ್ಕೊಂಡು ದೆನ್ ಇಂಡಸ್ಟ್ರಿಗೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೂನು ಹೀಗೆ ಕೆಲವೊಂದೆಲ್ಲ ಏನಂತಾರೆ ಕೋಆರ್ಡಿನೇಟರ್ಸ್ ಇರ್ತಾರೆ, ಕೆಲವರು ರಿಯಲ್ ಆಗಿದ್ದಾರೆ, ಹೌದು ಇಲ್ಲ ಅಂತಲ್ಲ. ಇನ್ ಕೆಲವರು ಸುಮ್ನೆ ಫೇಕ್ ಆಗಿ ನಂಗೆ ಕೋಆರ್ಡಿನೇಟರ್ ಅಂತ ಹೇಳ್ಕೊಂಡು ಹೆಣ್ಮಕ್ಳಿಗೆ ಹಾದಿ ತಪ್ಸೋ ಅಂತಹ ಒಂದಷ್ಟು ಪ್ರಕರಣಗಳು ಇವಾಗ್ಲೂ ನಡೀತಾ ಇದೆ, ಅದು ನಿಮ್ಗೂ ಗೊತ್ತಿರುತ್ತೆ. ಎಷ್ಟೊಂದು ಮೀಡಿಯಾದಲ್ಲೂ ಕೂಡ ಬಂದಿದೆ. ಸೊ ಅಂಥವ್ರಿಂದ ಸ್ವಲ್ಪ ಎಚ್ಚರವಾಗಿರಿ. ಯಾರು ರಿಯಲ್ ಕೋಆರ್ಡಿನೇಟರ್ ಹೌದು ಅಲ್ಲ ಅನ್ನೋದು ಅರಿವು ನಿಮ್ಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಟ್ಲೀಸ್ಟ್ ಆ ಅರಿವುನಾದ್ರೂ ಮೂಡಿಸ್ಕೊಂಡು ಇಂಡಸ್ಟ್ರಿಗೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜ ಅದೇ ತರ ಇರ್ಬೇಕಾಗುತ್ತೆ. ಅಂಡ್ ನೀವು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದ ದಿನ ನೆನಪಿದ್ಯಾ? ಹೇಗಿತ್ತು ಆ ದಿನ ಹೇಳೋದಾದ್ರೆ, ನೆನಪಿಸ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಾ? ಓಕೆ, ನಾನು ಫಸ್ಟ್ ಅದೇ DD1 ಅಲ್ಲಿ ಮಾಡಿದ್ದು ಸೀರಿಯಲ್ ಅನ್ನಲ್ಲ, ತುಂಬಾ ಚಿಕ್ಕವಳು ಅವಾಗ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು. ಸೊ ಅದೇ ನಂಗೆ ಫಸ್ಟ್ ಅಂದ್ರೆ ಅದೇ ನೆನಪಿರೋದು ಕ್ಯಾಮ್ರಾ. ಎಷ್ಟು ವಯಸ್ಸಲ್ಲಿ? ತುಂಬಾ ಚಿಕ್ಕ ಒಂದ್ 5-6 ವರ್ಷ ಇದ್ದಾಗ ಅವಾಗ ಕ್ಯಾಮ್ರಾ ಫೇಸ್ ಮಾಡಿದ್ದು. ನನಗೆ ಅದೇ ಮುಂಚೆಯಿಂದನೂ ಒಂದ್ ಸ್ವಲ್ಪ ನಾನು ಟಾಂಬಾಯ್ ತರ ಇರೋದ್ರಿಂದ ನನ್ಗೇನು ಭಯ ಅಂತ ಅನ್ಸಿಲ್ಲ. ಟಿಲ್ ನಾವು ನನ್ ಕ್ಯಾಮ್ರಾಗೆ ಹೆದರ್ಕೊಂಡಿರೋ ಪ್ರಮೇಯನೇ ಇಲ್ಲ. ಸೊ ಹಂಗಾಗಿ ಏನು ಡಿಫ್ರೆನ್ಸ್ ಇಲ್ಲ ನಂಗೆ. ನೈಸ್, ಗ್ರೇಟ್. ಇನ್ನು ಈ ಒಂದು ರೋಲ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಆ ತರ ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ಇದೆಯಾ, ಅಥವಾ ಈ ಒಂದು ಪಾತ್ರ ನಾನ್ ಮಾಡ್ಲೇಬೇಕು ಅಂತ ಇದೀನಿ ಅನ್ನುವಂಥದ್ದು? ಅದೇ ನೀವು ಅವಾಗ್ಲೇ ಹೇಳ್ದಂಗೆ ಡೈರೆಕ್ಟರ್ ಆಗ್ಬೇಕು ಅಂತ ಹೊರಟಿದ್ದೀನಲ್ಲ ಈಗ ಆ ಹಾದಿಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ಆಕ್ಟ್ರೆಸ್ ಅನ್ನೋ ಒಂದು ಇದಿಲ್ಲ ನನ್ನಲ್ಲಿಲ್ಲ. ಆಕ್ಟ್ರೆಸ್ ಅಮೂಲ್ಯ ಅನ್ನೋದು ಸ್ವಲ್ಪ ಕುಗ್ತಾ ಇದೆ ನನ್ಗೆ ಇವಾಗ. ಡೈರೆಕ್ಟರ್ ಆಗ್ಬೇಕು ಅನ್ನೋದ್ರಿಂದ ಆತರ ಚೇಂಜ್ ಓವರ್ ನಟನೆಯಿಂದ ನಿರ್ದೇಶನದ ಕಡೆ ಯಾಕೆ, ಹೇಗೆ ಅನ್ನುವಂಥದ್ರ ಬಗ್ಗೆ? ಓಕೆ, ಚೇಂಜ್ ಓವರ್ ಯಾಕಂದ್ರೆ ನಂಗೆ ಮುಂಚೆಯಿಂದನೂ ಅಷ್ಟೇ ಅಂದ್ರೆ ಆಫ್ ಸ್ಕ್ರೀನ್ ಇರ್ಬೇಕನ್ನೋದು ತುಂಬಾ ಇತ್ತು. ಅದೇ ಇಂಡಸ್ಟ್ರಿಗೆ ಬಂದ ಮೇಲೆ ನಾನು ಸೀರಿಯಲ್ ಎಲ್ಲ ಮಾಡಕ್ ಶುರು ಮಾಡಿದಾಗ ಅಥವಾ ಯಾವ್ದೋ ಸಿನಿಮಾ ಮಾಡಕ್ ಶುರು ಮಾಡಿದಾಗ ನಾನೆಲ್ಲ ತುಂಬಾ ಅಂದ್ರೆ ಆಫ್ ಸ್ಕ್ರೀನ್ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಟೆಕ್ನಿಕಲ್ ಟೀಮ್ ಹೆಂಗ್ ವರ್ಕ್ ಆಗುತ್ತೆ, ಒಂದ್ ಸಿನಿಮಾ ಅಂದ್ರೆ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೆಲ್ಲ ಪ್ರಿಪರೇಷನ್ ಮಾಡ್ಕೋತಾರೆ. ಸೊ ಅದ್ರ ಬಗ್ಗೆ ನಂಗೆ ತುಂಬಾ ಆಸಕ್ತಿ ಇರ್ತಿತ್ತು. ಸೀರಿಯಲ್ ಟೈಮಲ್ಲೂ ಅಷ್ಟೇ ಎಲ್ಲಾರು ಯೂಶಲಿ ಆರ್ಟಿಸ್ಟ್ಗಳು ಸೀರಿಯಲ್ ಅಲ್ಲಿ ಅವ್ರದ್ದು ಒಂದ್ ಸೀನ್ ಆದ ತಕ್ಷಣ ಅಂದ್ರೆ ಅವರು ರೆಸ್ಟ್ ಮಾಡಕ್ ಹೋಗ್ಬಿಡ್ತಿದ್ರು. ಬಟ್ ನಾನೇನ್ ಮಾಡ್ತಿದ್ರೆ ಮಾನಿಟರ್ ಹತ್ರ ಕುತ್ಕೊಂಡು ನೋಡೋದು, ಹೆಂಗೆ ಇದು ಹೆಂಗ್ ಮಾಡ್ತಿದ್ದಾರೆ, ಇದು ಏನಂತಾರೆ ಮಿಡ್ ಅಂದ್ರೆ ಏನು, ವೈಡ್ ಅಂದ್ರೆ ಏನು, ಕ್ಲೋಸ್ ಅಂದ್ರೆ ಏನು, ಹೆಂಗ್ ಕಟ್ ತಗೋತಾರೆ ಅಂದ್ರೆ ಅದ್ ನಂಗೆ ಮುಂಚೆಯಿಂದನೂ ಅದು ಆಸಕ್ತಿ ನನ್ಗೆ. ಆಫ್ ಸ್ಕ್ರೀನ್ ಬಿಹಾಫ್ ಇರ್ಬೇಕು ಅಂತ. ಸೊ ಹಂಗಾಗಿ ಅದೇ ಡೈರೆಕ್ಟರ್ ಆಗ್ಬೇಕು ಅಂತ. ಬಟ್ ಅದೇ ನೀವ್ ಏನು ಕ್ಯಾರೆಕ್ಟರ್ ಮಾಡ್ಬೇಕು, ನಿಮ್ಗೆ ಯಾವ ಪಾತ್ರ ಇಷ್ಟ ಅಂತ ಕೇಳಿದಕ್ಕೆ ನಂಗೆ ಮುಂಚೆಯಿಂದ ಅವಾಗೆಲ್ಲ ನಾನು ಸೀರಿಯಲ್ ಮಾಡೋವಾಗ ನಂಗೊಂದ್ ಸ್ವಲ್ಪ ತಲೆಲಿತ್ತು ಈ ಪಾತ್ರ ನಾನ್ ಮಾಡ್ಲೇಬೇಕು ಅಂತ. ಅದಕ್ಕೋಸ್ಕರ ಇವಾಗ ಹೇಳ್ಬೋದು ನಾನು. ಅದ್ ಯಾವ ಪಾತ್ರ ಅಂದ್ರೆ ಮೂಕಿ ಪಾತ್ರ. ಮೂಕಿ ಪಾತ್ರ ಡೈಲಾಗೇ ಇರಲ್ಲ. ನಾನು ಇದು ಯಾವಾಗ ಅನ್ಕೊಂಡೆ ಅಂದ್ರೆ, ನಾನು ಅಪರಂಜಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಕಲರ್ ಸೂಪರ್ ಅಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ. ಅದ್ರಲ್ಲಿ ನಂಗೆ ತುಂಬಾ ಡೈಲಾಗ್ಸ್ ಇರೋದು. ಅದ್ರಲ್ಲಿ ನಾನ್ ಸೆಕೆಂಡ್ ಲೀಡು ಜೊತೆಗೆ ವಿಲ್ಲನ್ ಆಗಿದ್ರಿಂದ ತುಂಬಾ ಪೇಜ್ ಗಟ್ಲೆ ಡೈಲಾಗ್ ಇರೋದು. ಯಪ್ಪ, ನಮ್ ಡೈರೆಕ್ಟರ್ ಬೇರೆ ತುಂಬಾ ಸ್ಟ್ರಿಕ್ಟ್. ಮಹೇಶ್ ಸಾರಂಗ್ ಅಂತ, ಅವ್ರು ತುಂಬಾ ಫೇಮಸ್. ಈ ಕಾದಂಬರಿ ದೊಡ್ಡ ಸೀರಿಯಲ್ ಇದು ಪುಟ್ಟಕ್ಕನ ಮಕ್ಕಳು ಡೈರೆಕ್ಟರ್ ಅವರು. ಸೊ ಅವರು ನನ್ ಸೀರಿಯಲ್ ಡೈರೆಕ್ಟರ್ ಆಗಿದ್ರು. ತುಂಬಾ ಸ್ಟ್ರಿಕ್ಟ್ ಸರ್. ಇಷ್ಟುದ ಡೈಲಾಗ್ ಅಂದ್ರೆ ಇಷ್ಟುದ ಹೇಳಲೇಬೇಕು, ಕಟ್ಟೆಲ್ಲ ಮಾಡ್ತಿರ್ಲಿಲ್ಲ. ಹೇಳ್ಬೇಕಂದ್ರೆ ಹೇಳ್ಬೇಕಷ್ಟೇ. ನಾನು ಅವಾಗ ಅನ್ಕೋತಿದ್ದೆ, ಅಯ್ಯೋ ನನಗೆ ಮೂಕಿ ಪಾತ್ರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಡೈಲಾಗೇ ಇರಲ್ವಲ್ಲ, ಬರೀ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸುಮ್ನೆ ಆಗ್ಬಿಡ್ಬೋದು. ಇಷ್ಟು ಡೈಲಾಗ್ಸ್ ಯಾರು ತಲೆಯಲ್ಲಿ ಇಟ್ಕೋತಾರೆ, ನೋ ಅಲ್ಲ ಡೈಲಾಗ್ಸ್ ಎಲ್ಲ ತಲೆಯಲ್ಲಿ ಇಟ್ಕೋಬೇಕಂದ್ರೆ. ಸೊ ಅವಾಗ ಬಂದಿದ್ದ ಥಾಟ್. ಬಟ್ ಆಮೇಲೆ ಹೋಗ್ತಾ ಅನ್ನಿಸ್ತು ಕರೆಕ್ಟ್, ಮೂಕಿ ಪಾತ್ರ ಮಾಡೋದು ತುಂಬಾ ನಿಮ್ಗೆ ಕಷ್ಟಕರ. ಯಾಕಂದ್ರೆ ಡೈಲಾಗ್ಸ್ ಇದ್ರೆ ಬೈ ಹಾರ್ಟ್ ಮಾಡಿ ಹೇಳ್ಬಿಡ್ಬೋದು, ಅಥವಾ ಮೆಮೊರಿ ಪವರ್ ಚೆನ್ನಾಗಿದೆ ಅಂದ್ರೆ ಹೆಂಗೋ ಹೇಳ್ಬಿಡ್ಬೋದು. ಬಟ್ ಮೂಕಿ ಪಾತ್ರಕ್ಕೆ ನಿಮ್ಗೆ ಡೈಲಾಗ್ ಹೇಳ್ದಿರಾ ಮುಖದಲ್ಲಿ ಎಕ್ಸ್ಪ್ರೆಷನ್ ತೋರಿಸ್ಬೇಕು. ಅದು ಆಕ್ಚುಲಿ ಅದೇ ಟಫೆಸ್ಟ್ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಅಲ್ವಾ, ತುಂಬಾ
ಕಷ್ಟ ಅಲ್ವಾ? ಅಂದ್ರೆ ಮಾತಾಡೋದೇ ಎಕ್ಸ್ಪ್ರೆಷನ್ ಮೂಲಕ. ಬಟ್ ನಿಮ್ಗೆಲ್ಲ ಈಸಿ ಆಗ್ಬೋದು, ಯಾಕಂದ್ರೆ ನೀವು ನೋಡಿರ್ತೀರ ಎಲ್ಲಾ ವಿಚಾರಗಳಲ್ಲೂ ನೀವು ನಿಮ್ಮನ್ನ ತೊಡಗಿಸ್ಕೊಂಡಿದ್ದೀರಾ ಅನ್ನುವಂಥದ್ದು. ಸೊ ಇವಾಗ ಡೈರೆಕ್ಷನ್ ಅಂತ ಕಷ್ಟ ಅಂತ ನಿಮ್ಗೆ ಅನ್ಸಿಲ್ವಾ? ಹೇಗೆ? ಯಾಕಂದ್ರೆ ಹೆಣ್ಮಕ್ಳ ಸಂಖ್ಯೆ ತುಂಬಾ ಕಮ್ಮಿ. ನಿರ್ದೇಶಕಿಯರಲ್ಲಿ ಕರೆಕ್ಟ್. ನಂಗೆ ಡೈರೆಕ್ಷನ್ ಅದೇ ಡೈರೆಕ್ಷನ್ಗೆ ನೀವು ಇಳ್ದಾಗ ನಿಮ್ಗೆ ಒಂದ್ ಸ್ವಲ್ಪ ಹುಡುಗಿರ್ ಆಗಿರೋದ್ರಿಂದ ಎಲ್ಲ ಬರೀ ಗಂಡ್ ಮಕ್ಳೇ ಇರ್ತಾರಲ್ಲ ನಿಮ್ಮ ಸುತ್ತಮುತ್ತ, ಲೈಟ್ ಬಾಯ್ಸ್ ಇರ್ಬೋದು ಅಥವಾ ಕ್ಯಾಮ್ರಾಮನ್ ಇರ್ಬೋದು. ಕ್ಯಾಮ್ರಾಮನ್ಸು ಹುಡುಗಿರ್ ಇದಾರೆ ಹೆಣ್ಮಕ್ಳು, ಬಟ್ ಅವರು ಅಷ್ಟೇ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುವಂತದ್ದು. ಸುತ್ತಮುತ್ತ ಗಂಡ್ ಮಕ್ಳನ್ನ ನೋಡಿದಾಗ ನಿಮ್ಗೆಲ್ಲೋ ಒಂದ್ ಕಡೆ ಒಂದ್ ಶೈ ನೇಚರ್ ಇದ್ದಾಗ ಸರ್ವೈವ್ ಆಗೋದ್ ಕಷ್ಟ ಆಗತ್ತೆ. ಡೈರೆಕ್ಟರ್ ಆಗಿ ಅಂದ್ರೆ ಅಸಿಸ್ಟೆಂಟ್ ಅಥವಾ ಅಸೋಸಿಯೇಟ್ ಆ ತರ ಶುರು ಮಾಡ್ಬೇಕಲ್ವಾ ನಮ್ಮ ಜರ್ನಿನ. ಸೊ ಆ ಟೈಮಲ್ಲಿ ಸ್ವಲ್ಪ ಮುಜುಗರ ಅನ್ಸೋರ್ಗೆ ಮುಜುಗರ ಅನ್ಸುತ್ತೆ. ಸೊ ನಿಮ್ಗೆ ಶುರುವಿಂದಾನೇ ನೀವು ಒಂದ್ ಸ್ವಲ್ಪ ಟಾಂಬಾಯ್ ತರ ಅಥವಾ ಬೋಲ್ಡ್ ಆಗಿದ್ರೆ, ಬೋಲ್ಡ್ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು ಬಟ್ಟೆ ಹಾಕೊಳ್ಳೋ ವಿಚಾರದಲ್ಲ, ಮನಸ್ಥಿತಿ ವೈಸ್. ಅಂದ್ರೆ ಇವ್ರು ಹುಡುಗನ, ಓಕೆ ಹುಡುಗ ಆದ್ರೆ ಓಕೆ ಹುಡುಗ ಅಷ್ಟೇ, ಹುಡುಗ ಆದ ತಕ್ಷಣ ನಾನೇ ನಾಚ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಬಿಟ್ಟು ಕೆಲಸ ಮಾಡ್ತೀವಿ, ನಾವು ಹುಡುಗರ ತರಾನೇ ಅನ್ಕೊಂಡ್ ಕೆಲಸ ಮಾಡ್ತೀವಿ ಅಂತ ಅಂದಾಗ ಸುಲಭ ಆಗತ್ತೆ. ಇಲ್ಲಪ್ಪ ನಂಗೆ ತುಂಬಾ ಗಂಡ್ಮಕ್ಳೇ ಇದಾರೆ, ನಂಗೆ ತುಂಬಾ ಶೈ ಅನ್ಸುತ್ತೆ ಅಥವಾ ಹಿಂಗೆ ಹಂಗೆಲ್ಲ ಯೋಚನೆಗಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರ್ಬೇಕು ಅಂದ್ರೆ ನೀವು ಹುಡುಗ ಆಗಿರ್ಬೇಕು. ಅಂದ್ರೆ ಹುಡುಗನ ಒಂದು ಮನಸ್ಥಿತಿ ಇದ್ದಾಗ ಅಂದ್ರೆ ಅಳವಡಿಸ್ಕೊಂಡಾಗ ನಿಮ್ಗೆ ಸರಾಗವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗತ್ತೆ. ಓಕೆ. ಇನ್ನು ಮಹಿಳಾ ನಿರ್ದೇಶಕಿ ಅಂತ ಬಂದಾಗ ಯಾವ್ದೆಲ್ಲ ಚಾಲೆಂಜ್ ಗಳನ್ನ ಅವ್ರು ಫೇಸ್ ಮಾಡ್ಬೇಕು ಅನ್ನುವಂಥದ್ದು ನೀವು ನೋಡಿದ ಪ್ರಕಾರ? ಓಕೆ, ನಾನ್ ನೋಡಿದ ಪ್ರಕಾರ ಅದೇ ನೀವು ಆಕ್ಚುಲಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಹಿಳಾ ನಿರ್ದೇಶಕಿಯಾಗಿ ಕೆಲಸ ಮಾಡುವಾಗ ಅವರು ಫೇಸ್ ಮಾಡುವಂತಹ ಕೆಲವೊಂದಷ್ಟು ಇದೇನಪ್ಪಾ ಅಂತಂದ್ರೆ, ಒಂದು ನಮ್ಗೆ ಒಂದು ಪೀರಿಯಡ್ಸ್ ಮಂತ್ಲಿ ಏನ್ ಕೊಟ್ಟಿದ್ದಾರೆ ದೇವ್ರು ನಮ್ಗೆ, ಆ ನ್ಯಾಚುರಲ್ ಪೀರಿಯಡ್ ಏನಿದೆ, ಸೊ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಅಂತ ನನ್ಗನ್ನಿಸ್ತು. ಯಾಕಂದ್ರೆ ಆ ಟೈಮಲ್ಲೂ ನಿಮ್ಗೆ ಶೂಟಿಂಗ್ ಇದ್ದಾಗ ನೀವು ಯು ಕಾಂಟ್ ಗಿವ್ ದ ರೀಸನ್ಸ್, ಕಾರಣಗಳು ಅಲ್ಲಿ ಕೊಡಕ್ ಆಗಲ್ಲ, ನೀವು ಕೆಲಸ ಮಾಡ್ಲೇಬೇಕಾಗತ್ತೆ. ಬಟ್ ಯೂಶುವಲ್ ಆಗಿ ನಾವು ಪೀರಿಯಡ್ಸ್ ಎಲ್ಲ ಆದಾಗ ನಮ್ಗೆ ರೆಸ್ಟ್ ಬೇಕೇ ಬೇಕು ಅಲ್ವಾ. ನಾವ್ ಹೆಣ್ಮಕ್ಳಾಗಿ ಅಟ್ಲೀಸ್ಟ್ ಒಂದ್ ದಿನ, ಆ ಶುರು ದಿನ ಏನಿರುತ್ತೆ ಅವತ್ತಿನ ದಿನ ನಮ್ಗೆ ರೆಸ್ಟ್ ಬೇಕಾಗಿರುತ್ತೆ. ಬಟ್ ಅವತ್ತು ಕೆಲಸ ಆದಾಗ ರೆಸ್ಟ್ ಇಲ್ದಿರ ನೀವು ಕೆಲಸ ಮಾಡೋಂಥದ್ದಿದೆ ಗೊತ್ತಾ, ಅವಾಗ ನಮ್ ಬಾಡಿಲಿ ಆಗುವಂತಹ ಒಂದಷ್ಟು ಹಿಂಸೆಗಳಿದೆ ಗೊತ್ತಾ, ಅದೆಲ್ಲ ತಡ್ಕೊಂಡಿರೋ ಅಂಥದ್ದು. ಆಮೇಲೆ ಅದೇ ಸುತ್ತ ಗಂಡ್ಮಕ್ಳು ಇರ್ತಾರೆ, ಕೆಲವೊಂದ್ಸಲ ನಿಮ್ಗೆ ಏನೋ ಒಂದು ನಿಮ್ದೇ ಆದ ವೈಯಕ್ತಿಕವಾದಂತಹ ಒಂದಷ್ಟು ಮನ್ಸಲ್ಲಿರುತ್ತೆ, ಅದನ್ನ ಹೇಳ್ಕೊಳಕ್ ಆಗಲ್ಲ ಅಲ್ವಾ. ಸೊ ಆ ಥರದ್ದಿರ್ಬೋದು. ಅದೇ ಈ ತರ ಫಿಸಿಕಲ್ ಚಾಲೆಂಜಸ್ ಅಂಡ್ ಮೆಂಟಲ್ ಚಾಲೆಂಜಸ್ ತುಂಬಾ ಇರುತ್ತೆ. ಈಗ ಅಲ್ಲೇನೋ ಸ್ಪಾಟ್ ಅಲ್ಲಿ ಏನೋ ಬಿದ್ದಿರುತ್ತೆ, ಈಗ ಯಾರೋ ಬಂದು ಎತ್ತಾಕ್ತಾರೆ ಅಂತ ಕಾಯಕ್ ಆಗಲ್ಲ. ಬೀಯಿಂಗ್ ಅಸಿಸ್ಟೆಂಟ್, ಬೀಯಿಂಗ್ ಅಸೋಸಿಯೇಟ್, ಡೈರೆಕ್ಟರ್ ಹೋಗಿ ರಪ್ಪ ಅಂತ ಎತ್ತಬೇಕು, ಆ ಸಾಮರ್ಥ್ಯ ಇರಬೇಕು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನೆಲ್ಲಾನು ಎದುರಿಸೋ ಅಂತಹ ಒಂದು ಸಾಮರ್ಥ್ಯ ಇದ್ರೆ ಮಾತ್ರ ಸಾಧ್ಯ.